ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗ ಹೊಸ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ, ಅಥವಾ ಒಳ ಮೀಸಲಾತಿ ಬಗ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಎಷ್ಟು ಹುದ್ದೆಗಳಿಗೆ ಸರ್ಕಾರ ಈಗ ಅಧಿಸೂಚನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣಂತ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರಾ ಅಥವಾ ಹೇಗೆ ಅಂತಕ್ಕಂಥದ್ದು, ಮತ್ತೆ 56,432 ಹುದ್ದೆಗಳು ಈಗ ಪೂರ್ಣವಾಗಿ ತುಂಬ್ಕೋತಾರ ಅಥವಾ ಅವನು ಕೂಡ ವರ್ಷ ವರ್ಷ ಕಾದು ತುಂಬ್ಕೋತಾರ ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣ ಅಂತಂದ್ರ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. 2026 26ನೇ ವಿಶ್ವಲ್ಲಿ ನೇಮಕ ವರ್ಷ ಸಾಧ್ಯತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ 56,432 ಹುದ್ದೆಗೆ ಭರ್ತಿಗಿಲ್ಲ ತಡೆ ಅಂತೇಳಿ ಹೈಲೈಟ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಹೌದಾ? ಅದೇ ರೀತಿಯಾಗಿ ಒಳ ಮೀಸಲಾತಿ ಏನ್ ಬಿಕ್ಕಟ್ಟಿತ್ತಲ್ಲ, ಅದು ಕೂಡ ಏನಾಗಿದೆ ಸ್ನೇಹಿತರೆ, ಈಗ ಇತ್ಯರ್ಥವಾಗಿದೆ. ನೋಡಿ, ಒಳ ಮೀಸಲಾತಿ ಅಂತಕ್ಕಂಥದ್ದು ಇಷ್ಟು ಈಸಿಯಾಗಿ ಇತ್ಯರ್ಥ ಆಗೋದಾದ್ರೆ ಇಷ್ಟು ದಿನ ಏಕೆ ತಡ ಆಯ್ತು ಅಂತ ಹೇಳಿ ತಾವು ಒಂದು ಗೊಂದಲ ಇರಬಹುದು. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಸರ್ಕಾರ ಜಾನ ನಡೆಯ ರೀತಿಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಅವರನ್ನ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಅಂತೇಳಿ ಕೊಟ್ಟಿರುವಂಥದ್ದು ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು. ಆ ಮೀಸಲಾತಿ ಬಗ್ಗೆ ಇನ್ನು ಕೋರ್ಟ್ ಎಲ್ಲಿ ಹೋಗಿ ಇಷ್ಟೇ ಆಗುತ್ತೋ ಏನ್ ಮಾಡುತ್ತೋ, ಅದು ಯಾರೆಲ್ಲ ಕೋರ್ಟಿಗೆ ಹೋಗೇ ಹೋಗ್ತಾರೆ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಬಟ್ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಈಗ ಅಧಿಸೂಚನೆ ಹೊರಡಿಸುತ್ತೆ. ನಾನು ಹೇಳ್ತೀನಿ, ಅರ್ಥ ಆಯ್ತಾ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಮೀಸಲಾತಿಯಿಂದ ನೆನಗುದಿಗೆ ಬಿದ್ದಿರತಕ್ಕಂತ ಹೊಸ ಅಧಿಸೂಚನೆಗಳನ್ನ ಇನ್ನು ನೇಮಕಾತಿ ಪ್ರಾರಂಭವಾಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ತಮ್ಗೆ ಹೇಳ್ತಾ ಹೋಗಿದ್ದೆ, ದಯವಿಟ್ಟು ಓದಿ ಅಂತೇಳಿ. ಈಗ ಏನಾಗುತ್ತೆ, 1ರಿಂದ 2-3 ನೋಟಿಫಿಕೇಶನ್ ಜಾಸ್ತಿ ಆಗಿಬಿಡ್ತವೆ. ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅಂತ ಕನ್ಫ್ಯೂಸ್ ಬಂದ್ಬಿಡ್ತೀರಿ. 3 ತಿಂಗಳಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಹೌದಾ? ಮತ್ತೆ ಅದನ್ನ ಆಲ್ರೆಡಿ KPSC ಆಗಿರ್ಲಿ, KE ಆಗಿರ್ಲಿ, ಯಾವ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 56,432 ಹುದ್ದೆಗಳ ಏಕಕಾಲಕ್ಕೆ ಭರ್ತಿ ಮಾಡ್ಕೊಂತಾರೆ ಅಂತಂದ್ರೆ ಅದು ಇಲ್ಲ ಸ್ನೇಹಿತರೆ. ಅದನ್ನ ಕ್ರಮೇಣವಾಗಿ ಸ್ವಲ್ಪ ಭರ್ತಿ ಮಾಡ್ತಾ ಹೋಗ್ತಾರೆ, ಆಯಾ ಬಜೆಟಿಗೆ ಅನುಗುಣವಾಗಿ ಆಯಾ ವರ್ಷದಲ್ಲಿ ಅದನ್ನ ನೋಟಿಫಿಕೇಶನ್ ಅನ್ನ ಹೊರಡಿಸುವಂಥದ್ದು. ಅದೇ ಹೈದರಾಬಾದ್ ಕರ್ನಾಟಕದಲ್ಲಿ ತಾವು ಗಮನಿಸೋದಾದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಒಂದ್ಸಾರಿ ಹಣಕಾಸಿನ ಅನುಮೋದನೆ ಸಿಕ್ತು ಅಂತಂದ್ರೆ ಅದನ್ನ ಏನ್ ಮಾಡೋದು, ವಾಪಸ್ಸು ಮಂಡಿಸೋದು ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಈ ನಾನ್-HKದಲ್ಲಿ ಮತ್ತೆ ನಾವು ಹಣಕಾಸಿನ ಅನುಮೋದನೆ ತೆಗೆದುಕೊಳ್ಬೇಕಾಗಿರ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಈ ಪತ್ರಿಕೆಯಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ತಾವಿಲ್ಲಿ ನೋಡ್ತಾ ಇರ್ಬೋದು, ಒಳ ಮೀಸಲಾತಿ ಬಿಕ್ಕಟ್ಟು ಬಗೆಹರುವಂತೆ 56,432 ಹುದ್ದೆಗಳ ಭರ್ತಿ ಮಾಡುವುದಾಗಿ ಸರ್ಕಾರ ಏನ್ ಮಾಡಿದೆ, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಘೋಷಣೆಯನ್ನ ಮಾಡಿರುವಂಥದ್ದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಉದ್ಯೋಗ ಆಕಾಂಕ್ಷಿಗಳ ನೇಮಕ ಪ್ರಕ್ರಿಯೆಗೆ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಈಗೇನಾಗುತ್ತೆ, ನೇಮಕಾತಿ ಆಗ್ತಾ ಇದೆ. ಅಂದ ಹಾಗೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸರ್ಕಾರದ ಇಲಾಖೆಯಲ್ಲಿ 2,84,884 ಹುದ್ದೆಗಳು ಖಾಲಿ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಖಾಲಿ ಇದೆ ಅಂತಂದ್ರ 2,84,881 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಆದರೆ ಸರ್ಕಾರ ಇವಾಗ ಕೇವಲ 56,432 ಹುದ್ದೆಗಳನ್ನ ತುಂಬ್ಕೋತೀವಿ ಅಂತ ಹೇಳಿದಾರೆ. ಅದು ಹಂತವಾಗಿ ಸ್ನೇಹಿತರೆ, ಅಷ್ಟು ಒಂದೇ ಸಾರಿ ತುಂಬಿಕೊಳ್ಳೋದಿಲ್ಲ. ಓಕೆನಾ? ಈಗ ಮುಂದುವರೆದು ನೋಡೋದಾದ್ರೆ, ಇಲ್ಲಿ 56,432 ಹುದ್ದೆಗಳ ತುಂಬುವ ಪ್ರಕ್ರಿಯೆ ನಡೆಸಲು ಪ್ರಾಧಿಕಾರಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ನೋಡ್ರಿ, ಆಲ್ರೆಡಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಪರ್ಮಿಷನ್, ಹಿಂಗ ಏನ್ ಮಾಡ್ರಿ, ಅಧಿಸೂಚನೆ ಹೊರಡಿಸ್ರಿ ಅಂತ. ಈಗ ಮರು ಅನುಮತಿ ನೀಡಲಾಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಏನ್ ಮಾಡ್ತಾರ, ಅನುಮತಿ ನೀಡ್ತಾರ. ಯಾಕೆ ಅಂತಂದ್ರ, ಒಳ ಮೀಸಲಾತಿ ಏನ್ ಜಾರಿಯಾಗಿದೆಯಲ್ಲ ಅದ್ರ ಪ್ರಕಾರವೇ ನೀವೇನ್ ಮಾಡ್ರಿ ಅಂತಂದ್ರೆ ಅಧಿಸೂಚನೆಯನ್ನು ಹೊರಡಿಸ್ರಿ ಅಂತ ಹೇಳಿ ಇನ್ನೊಂದ್ಸರಿ ಅನುಮತಿಯನ್ನ ಕೊಡುವಂಥದ್ದು. ಇಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ನೀವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಈ 56,432 ಹುದ್ದೆಗಳಲ್ಲಿ ಸುಮಾರು 32,000 ಹುದ್ದೆಗಳನ್ನ ನಿಮ್ಗೆ ಕರಿತಾ ಇದ್ದಾರೆ. ಎಲ್ರಿ, ಹೈದರಾಬಾದ್ ಕರ್ನಾಟಕಕ್ಕೆ ಕರಿತಾ ಇದ್ದಾರೆ, ಹೌದ್ರಿ. ಇನ್ನು ಸ್ಥಳೀಯ ಮೀಸಲಾತಿ ವ್ಯಾಪ್ತಿಗೆ ಇವು ಬರ್ತಾವ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ರಾಜ್ಯ ಮಟ್ಟದ ಸಾಮಾನ್ಯ ಹುದ್ದೆಗಳಾಗಿರ್ತಾವ. ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಭರ್ತಿಯ ಹಣಕಾಸಿನ ಇಲಾಖೆಯಿಂದ ಪುನಃ ಅನುಮತಿಯನ್ನ ಪಡಿಬೇಕಾಗಿಲ್ಲ. ಅಂದ್ರೆ ಇನ್ನು
ಹಣಕಾಸಿನ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಮತ್ತೆ ಹೊಳ್ಳಿ ಇದೇ ನೋಟಿಫಿಕೇಶನ್ ಜಾರಿ ಮಾಡುವಂತಿಲ್ಲ. ಆಲ್ರೆಡಿ ಕೊಟ್ಟಿರುವಂಥ ಅದನ್ನೇ ಪರಿಗಣಿಸಿ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಪರಿಭಾವಿ ಎಂದು ಪರಿಗಣಿಸಲಾಗ್ತದ ಅಂತ ಕೇಳಿದ್ದಾರೆ. ಇನ್ನು ರಾಜ್ಯ ಮಟ್ಟದಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡುವಾಗ ಆಯಾ ಇಲಾಖೆಯ ಆರ್ಥಿಕ ವರ್ಷದ ಬಜೆಟ್ ಮಿತಿಗಳೊಂದಿಗೆ ವೇತನವನ್ನು ಭರಿಸಲು ಸಾಧ್ಯವೇ ಎಂಬುದನ್ನು ಖಚಿತಪಡಿಸಿಕೊಂಡು ಹಂತ ಹಂತವಾಗಿ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ. ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಇದೆ ನೋಡ್ರಿ, ಅಲ್ಲಿ ನೋಟಿಫಿಕೇಶನ್ ಈಗ ಸದ್ಯ ಆಗುತ್ತೆ. ಆದರೆ ನಾನ್ HK ವಿಭಾಗದೊಳಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಜೆಟ್ ಅಂದ್ರೆ ಏನು ಬಜೆಟಲ್ಲಿ ಏನು ಘೋಷಣೆ ಮಾಡಿರ್ತಾರಲ್ಲ ಅದ್ರ ಪ್ರಕಾರವಾಗಿ ಇಲ್ಲಿ ಹಣಕಾಸಿನ ಮೀಸಲಾತಿ ಇಟ್ಟಾರೋ ಇಲ್ಲೋ ಅಂತ ನೋಡ್ಕೊಂಡು ನಿಮಗೆ ಏನು ಮಾಡ್ತಾರ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸ್ತಾರ ಅಂಥೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಆಯಾ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿ ಕ್ರಮವಾಗಿ 5 ವರ್ಷ ಸಡಿಲಿಕೆಯನ್ನ ಮಾಡ್ತಾರೆ. ಯಾವುದೇ ಅಧಿಸೂಚನೆ ಆದ್ರೆ ಅದನ್ನ 5 ವರ್ಷ ಏನ್ ಮಾಡ್ತಾರ, ಒಂದೇ ಒಂದ್ ಸಾರಿ ಏನ್ ಮಾಡ್ತಾರ ಅಂತಂದ್ರ ಅದನ್ನೇನ್ ಮಾಡ್ತಾರಂದ್ರೆ ಅಧಿಸೂಚನೆ ಸರಳ ಮಾಡ್ತಾರ. ವಯಸ್ಸನ್ನ ಸಡಿಲಿಕೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇಲಾಖೆಗಳು ಮತ್ತು ನೇಮಕ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು, ಬಳಿಕ ಸಾಮಾನ್ಯ ಹುದ್ದೆಗಳಿಗೆ ಒಂದೇ ಬಾರಿಗೆ ಪ್ರವೇಶ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ ನೋಡಿ. ಈಗ KPSC ಒಳಗ ಒಂದು ಗ್ರೂಪ್ ಸಿ ಅಂತ ಎಕ್ಸಾಮ್ ಬರುತ್ತೆ. ಅದರಲ್ಲಿ ಹಲವಾರು ಇಲಾಖೆ ಏನು FD ಆಗಿರ್ಲಿ SD ಆಗಿರ್ಲಿ ಈ ಹುದ್ದೆಗಳಿಗೆ ಕೇವಲ ಒಂದೇ ಒಂದು ಎಕ್ಸಾಮ್ ಅನ್ನ ಏನ್ ಮಾಡ್ತಾರಂದ್ರೆ ಕಂಡಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನ ಈ ಸಂದರ್ಭದೊಳಗೆ ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀವಿ ಸ್ನೇಹಿತರೆ, ನಮ್ಮ ಗುರಿ ಏನಿರಬೇಕು, ಗೌರ್ಮೆಂಟ್ ಜಾಬ್ ಅನ್ನ ಪಡೆಯೋದಾಗಿರ್ಬೇಕು. ತಾವೆಲ್ಲ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಿ, ಈಗ ನೋಟಿಫಿಕೇಶನ್ ಅಧಿಸೂಚನೆ ಆಗಿಲ್ಲ ಅಂತ ಯಾರು ಅಸಡ್ಡೆ ತೋರ್ತಾ ಇದ್ರಿ, ಈಗ ನೋಡಿ ಒಮ್ಮೆ ಅಧಿಸೂಚನೆಯನ್ನ ಹಾಗೆ ಆಗುತ್ತೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿ, ಯಾಕೆ ಅಂತಂದ್ರೆ ನಿಮಗೆ ಈಗ ಬೇಗವಾಗಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಶಿಕ್ಷಣ ಇಲಾಖೆಯಿಂದನೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಕಾಲ್ಫರ್ಮ್ ಮಾಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕಾಲ್ಫರ್ಮ್ ಆಗ್ತವೆ. ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ದೀರಿ ಇನ್ನೂ ಹೆಚ್ಚಿಗೆ ಓದಿ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ, ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಿಗೆ ತಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.